ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನನಗಾಗಿ ಬಂದವೇತೆಯು ಕೊನೆಗೇನು ಅರಿಯಲಾರ. ಅಮ್ಮ, ನನಗೆ ಕೋಪ ಬರ್ಸ್ಬೇಕು ಅಂತಾನೆ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಾ. ನೀವು ಯಾಕೆ ಅಡುಗೆ ಮನೆವರೆಗೂ ಬಂದ್ರೆ? ಜಾಸ್ತಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿಲ್ವಾ? ನೋಡಿ, ನೀವು ಹಿಂಗೆ ಮಾಡ್ತಾ ಇದ್ರೆ ಚಂದನ್ಗೆ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ನಿಮ್ಗಿನ್ನ ಚಿಕ್ಕ ಮಕ್ಕಳೇ ಎಷ್ಟೋ ವಾಸಿ, ಒಂದ್ಸರಿ ಹೇಳಿದ್ರೆ ತಿಳ್ಕೊಂತವೆ. ನಿನ್ನ ಬೈಗಳದ ಭಾಷಣ ನಿಲ್ಸು ಮರೆಯ. ನೀನು ನನ್ನ ರಕ್ಷಣೆಗೆ ಇರುವವರೆಗೂ ನನಗೇನೂ ಆಗೋದಿಲ್ಲ. ಕಡೆಗೂ ನೀನು ಹೇಳಿದ್ದೆ ನಿಜ ಆಗೋಯ್ತು ರಾಮು. ಜಾಗೋಯ್ತಾ? ಅಂಥದ್ದೇನಾಯ್ತಮ್ಮ? ಅದೇ ನೀನು ಹೇಳಿದ್ಯಲ್ಲ, ಯಾರಾದರೂ 2 ಸಲ ಜೀವನದಲ್ಲಿ ಸಿಕ್ಕಿದ್ರೆ 3ನೇ ಸಲ ಸಿಕ್ಕೇ ಸಿಗ್ತಾರೆ ಅಂತ. ನಾನೇನೋ ಹೇಳ್ತಿರ್ತೀನಿ, ಆದರೆ ಅದನ್ನ ನೀವು ಕೇಳಲ್ವಲ್ಲ. ಇನ್ಮೇಲಿಂದ ಕೇಳ್ತೀನಿ. ಇನ್ಮೇಲಿಂದ ಕೇಳ್ತೀನಿ? ಇಷ್ಟು ಬೇಗ ಪರಿವರ್ತನೆ ಅದೇಕ್ ಸಾಧ್ಯ? ಲಕ್ಷ್ಮಿ, ಲಕ್ಷ್ಮಿ? ಅರೆ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ. ಇವರೇ ನಿಮ್ಮನ್ ಈ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತು. ಅಮ್ಮ, ನಾನು ಹೇಳಿಲ್ವಾ, ನನ್ನ ಮಾತು ಸತ್ಯ ಆಗೋಯ್ತು. ಹೌದು, ನೀ ಮನೇಲಿ? ಅಮ್ಮ ತಾಯಿ, ನೀನ್ ಶುರು ಹಚ್ಕೋಬೇಡ. ರಾಮು ಇವಳು ನನ್ನ ತಂಗಿ ಚಿನ್ನು. ಈಗ ನನ್ಗೆ ನನ್ನ ತಂಗಿಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಓಕೆ, ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳೋ ಕೆಲಸ ಮಾಡ್ತೀರಾ? ಮೊದಲು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ, ಆಮೇಲೆ ಯೋಚನೆ ಮಾಡ್ತೀನಿ ಮಾಡ್ಬೇಕೋ ಮಾಡಬಾರ್ದು ಅಂತ. ಓಕೆ, ಮಾಡ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಅತ್ತೆನ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕೂಡಾಕ್ ಬರ್ತೀರಾ? ಕರೆಕ್ಟ್. ರಾಮು, ನಾನೊಂದು 10 ನಿಮಿಷ ಸಂತೋಷವಾಗಿದ್ರೆ ನಿಂಗೆ ಸಹಿಸಲ್ಲ ಅಲ್ಲ? ನಾನು ಹೋಗಲ್ಲ. ಓಕೆ, ನಾನು ಕಾಫಿ ಮಾಡಲ್ಲ. ರಾಮು, ಅಯ್ಯೋಯ್ಯಪ್ಪ, ಓಕೆ ಮಾಡ್ತೀನಪ್ಪ, ಆದ್ರೆ ನಿಮ್ಗಲ್ಲ, ಓನ್ಲಿ ಗೆಸ್ಟ್ ಮಾತ್ರ. ಸಿಟ್ಟಲ್ಲಿ ಡಿಕಾಕ್ಷನ್ ಏನೇನೋ ಹಾಕ್ಬಿಟ್ಟಿಯಾ? ನಾನು ಬರ್ತೀನಿ ತಾಳು. ಈ ಸ್ಪ್ರೇನ್ ಯಾಕೆ ಇಲ್ಲಿಟ್ಟಿದ್ದಾರೆ? ಅವಳು ಏನಾದರೂ ಇದನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ ಅವಳು ಸಾಯೋದಿಲ್ಲ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಗ್ಬಿಡುತ್ತೆ. ಓ ಗಾಡ್. ಅಮ್ಮ, ಉಪ್ಪಿಟ್ಟಿಗೆ ಉಪ್ಪು ಸಖತ್ತಾಗಿತ್ತು. ಬರೀ ತರ್ಲೆ ನೀನು ರಾಮು. ಅಮ್ಮ, ಈ ಹೊಸ ನೀರು ಬಂದಿದ ತಕ್ಷಣ ಹಳೆ ನೀರು ಕೊಚ್ಕೊಂಡೋಯ್ತು ಅಂದಂಗೆ ಲಕ್ಷ್ಮಮ್ಮ ಬಂದಿದ ತಕ್ಷಣ ನನ್ನ ಮನೆಯಿಂದ ಗೆಟ್ಟಿನ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ ರಾಮು. ನೀನು ನಮ್ಮನೆ ದೃಷ್ಟಿ ಪರಿಹಾರದ ಗೊಂಬೆ. ದೃಷ್ಟಿ ಪರಿಹಾರದ ಗೊಂಬೆ? ಹಂಗಂದ್ರೆ ಅದೇ ಹೊಸ ಮನೆಗಳ ಮುಂದೆ ಪ್ರೇತಾತ್ಮ ತರ ನೇತಾಕಿರ್ತಾರಲ್ಲ ಅದ? ಅದೇ. ಅಮ್ಮ ಸುಮ್ನೆ ರಮ್ಮ, ಅದ್ ನನ್ಗಿನ ಚೆನ್ನಾಗಿರುತ್ತೆ. ಆನ್ಸರ್ ಅಮ್ಮ, ಔಷಧಿಯಲ್ಲಿ ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ ರಾಮು. ಯಾವಾಗ್ಲೂ ನಿಮ್ಮ ಹತ್ರನೇ ಇರ್ಬೇಕು ಅಂತ ಹೇಳಲ್ವಾ? ಅಮ್ಮ ಸಾರಿ, ಒಡೆದೋಯ್ತು. ಈಗೇನು ಮಾಡೋದು? ಪರವಾಗಿಲ್ಲ ಮಗಳೇ, ಮೇಲೆ ನನ್ನ ಹತ್ರ ಇನ್ನೂ 2 ಇದೆ. ಅಣ್ಣ, ಪರ್ಕೆ ಅಲ್ಲದೆ ಹೇಳು, ನಾನು ಇದನ್ನ ಎತ್ತಾಕ್ಬಿಡ್ತೀನಿ. ನಾನು ಎತ್ತಾಕ್ತೀನಿ, ನೀವು ಅಮ್ಮನ ಕರ್ಕೊಂಡು ರೂಮ್ಗೆ ಹೊರಡಿ. ನೀವಿನ್ ಹೊರಡಿ ಮಕ್ಕಳೇ, ನಾನು ಔಷಧಿ ತಗೊಂಡು ರೆಸ್ಟ್ ತಗೋತೀನಿ. ಚಿನ್ನು ನೋಡು, ಇದು ನೀನು ಇಷ್ಟವಾದ ಜಾಗ, ದೇವ್ರ ಮನೆ. ಸರಿ ಹೋಯ್ತು, ಬಾ ನಿನಗೆ ಚಿಕ್ಕಿ ರೂಮ್ ತೋರಿಸ್ತೀನಿ.
ನೀವಿನ್ನೂ ಬರೋದು ಎಷ್ಟು ದಿನ ಆಗತ್ತೆ? ನಂಗಿಲ್ಲಿ ಒಬ್ಳಿಗೆ ತುಂಬ ಬೇಜಾರಾಗ್ತಿದೆ. ಯಾವಾಗ ಬರ್ತೀರಾ ಅಂತ ಹೇಳಿ. ನಿಮ್ಮ ಕೆಲಸ ಇನ್ನೂ ಮುಗ್ದಿಲ್ವಾ? ನೋಡಿ, ನೀವು ನನಗೆ ಸರ್ಪ್ರೈಸ್ ಎಲ್ಲ ಏನು ಕೊಡೋದು ಬೇಕಾಗಿಲ್ಲ. ಸರಿಯಾಗಿ ಹೇಳಿ ಯಾವಾಗ ಬರ್ತೀರಾ ಅಂತ. ರಂಜಿತ್, ಡೆಲ್ಲಿಲಿ ತುಂಬ ಚಳಿ ಇದೆಯಂತ, ಹೌದಾ? ಅದಕ್ಕೆ ಹೇಳಿದ್ದು ನಿಮಗೆ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ. ಈಗ ಅನುಭವಿಸಿ. ರಂಜಿತ್, ಕನಾಟ್ ಪ್ಲೇಸ್ಗೆ ಹೋಗಿ ಸ್ವೆಟರ್ ತಗೊಳ್ಳಿ, ಆಯ್ತಾ? ಬೇಗ ಬನ್ನಿ ಆಯ್ತಾ? ಬೇಗ ಅಂದರೆ ಬೇಗ ಬೇಗ ಬನ್ನಿ ಆಯ್ತಾ? ಬೇಗ ಅಂದರೆ ಬೇಗ. ಗೊಂಬೆ ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಹಾಗೆಲ್ಲ ಕತ್ ಕೇಳಿಸ್ಕೋಬಾರ್ದು, ಗೊತ್ತಾ? ನಾನ್ ಕೇಳಿಸ್ಕೊಂಡಿಲ್ಲಪ್ಪ, ಅದೇ ಕೇಳಿಸ್ತು ಅಲ್ವಾ ಚಿನ್ನು? ಚಿಕ್ಕಿ, ಡೆಲ್ಲಿನಲ್ಲಿ ತುಂಬಾ ಚಳಿ ಅಂತೆ, ಹೌದಾ? ಗೊಂಬೆ ಇನ್ನೊಂದು ಮಾತಾಡಿದ್ರು ಕೊಂದಾಕ್ಬಿಡ್ತೀನಿ. ಸ್ವೆಟರ್ ತಗೊಂಬರಕ್ ಹೇಳಿ ಚಿಕ್ಕಿ. ಗೊಂಬೆ ಹೋಗ್ರೆ. ಈ ಶನಿ ಎಲ್ಲಿಂದ ಬಂದ್ಲಪ್ಪ? ನನ್ನ ಪ್ಲಾನ್ ಎಲ್ಲ ಬುಡಮೇಲೆ ಮಾಡ್ಬಿಟ್ಲಲ್ಲ. ಹಾಳದವಳು ಎಲ್ಲ ಹಾಳು ಮಾಡ್ಬಿಟ್ಲು. ಈಗ ನಾನು ಏನಾದ್ರೂ ಮಾಡ್ಬೇಕಲ್ಲ. ಕುಮುದತ್ತೆ, ಏನ್ ಕುಮುದತ್ತೆ ನೀವು ಈ ಕೆಲಸ ನೀವ್ಯಾಕೆ ಮಾಡಕ್ ಹೋಗ್ತೀರಾ? ನಾನಿಲ್ವಾ? ನಾನು ಮಾಡ್ತೀನಿ ಬಿಡಿ. ರಾಮು, ನನಗೆ ತುಂಬಾ ತಲೆ ನೋವ್ತಾ ಇದೆ, ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾ, ಹೋಗು. ಸರಿ, ಇದನ್ನ ಕ್ಲೀನ್ ಮಾಡಿ ಆಮೇಲೆ ಕಾಫಿ ತಗೊಂಡ್ಬರ್ತೀನಿ. ಏ ರಾಮು, ನನಗೆ ತಲೆ ನೋವ್ತಾ ಇದೆ, ಕಾಫಿ ಬೇಕು ಅಂತ ಹೇಳಿದ್ರೆ ಆಮೇಲೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀಯಾ? ಈಗಲೇ ಹೋಗು. ಏನ್ ಕುಮುದತ್ತೆ ನೀವು, ನಾನೇನಾದ್ರೂ ಕೆಲಸ ಮಾಡೋವಾಗ ನೀವು ಇನ್ನೊಂದೇನೋ ಕೆಲಸ ಹೇಳ್ತೀರಾ. ಏ ರಾಮು, ನನಗೆ ಎದುರು ಉತ್ತರ ಮಾತಾಡ್ತೀಯಾ? ನೀನು ಈ ಮನೆ ಕೆಲಸದವನು. ನಾವ್ ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕೆ ಹೊರತು ನಿನಗಿಷ್ಟ ಬಂದಿದ್ದ ಕೆಲ್ಸನ ಮಾಡೋ ಹಾಗಲ್ಲ. ಹೋಗ್ ಮೊದ್ಲು ಕಾಫಿ ಮಾಡ್ಕೊಂಡ್ ಬಾ. ಸರಿ ಕುಮುದತ್ತೆ. ಕುಮುದ, ಏನ್ ಮಾಡ್ತಾ ಇದ್ಯಾ? ಇದೇನಿದ್ ನಿನ್ ಕೈಯೆಲ್ಲ ನೀಲ್ ನೀಲಿ ಆಗಿದೆ? ಬಿಸಾಕು, ಮೊದ್ಲದ್ನ ಬಿಸಾಕು. ಹೋಗಿ ನೀಟಾಗಿ ಕೈ ತೊಳ್ಕೊ ಫಸ್ಟ್, ಹೋಗು. ಕುಮುದ ಯಾಕೆ ಇತ್ತೀಚೆಗೆ ಒಂಥರ ಆಡ್ತಾ ಇದ್ದಾಳೆ? ಅವಳು ವರ್ತನೆನೇ ಅರ್ಥ ಆಗ್ತಾ ಇಲ್ವಲ್ಲ. ನನ್ ಮೆಡಿಸಿನ್ ಸಿಲಿಂಡರ್ ಬಣ್ಣ ನೀಲಿ ಅಲ್ವಲ್ಲ? ಕುಮುದ ಕೈ ನೀಲಿ ಆಗಿತ್ತು. ಅವಳು ಏನ್ ಮಾಡ್ತಾ ಇದ್ಲು? ಕುಮುದ, ಏನ್ ಮಾಡ್ತಾ ಇದೀಯ ಇಲ್ಲಿ? ಏನ್ ಬೇಕಿತ್ತು? ಕರೆಕ್ಟ್. ನಾನು ನನ್ನ ಮೊಬೈಲ್ನ ಹುಡುಕ್ತಿದ್ದೆ. ಶ್ರುತಿ ಇಲ್ಲಿ ತಗೊಂಡ್ ಬಂದ್ಲೇನೋ ಅಂತ ಬಂದೆ ಅದಕ್ಕೆ. ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಕುಮುದ, ನೀನಾ?
ಯಾವ ಮನೆಯಲ್ಲಿ ಹೆಣ್ಮಕ್ಳು ಬೆಳಗಾಗೆದ್ದು ದೇವ್ರ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಸಂತೋಷ ಸದಾ ನೆಲೆಸಿರುತ್ತೆ. ನಿನ್ನನ್ನು ಸೊಸೆಯಾಗಿ ಪಡೆದ ಮನೆ ಪುಣ್ಯ ಮಾಡಿತ್ತಮ್ಮ. ಹಾ, ಅಂತೂ ನನ್ನ ಜೀವನ ಸಾರ್ಥಕ ಆಯ್ತು. ದೇವ್ರ ಮನೇಲಿ ಲಕ್ಷ್ಮೀ ಪಾರ್ವತಿನ ಇಬ್ಬರನ್ನು ಪ್ರತ್ಯಕ್ಷವಾಗಿ ಕಂಡಂಗೆ ಆಯ್ತಪ್ಪ. ಅಣ್ಣ ಪ್ರಸಾದ ತಗೊಳ್ಳಿ. ಕೊಡಮ್ಮ, ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ಅಮ್ಮ ಮನೆಯವ್ರಿಗೆಲ್ಲ ಪ್ರಸಾದ ಕೊಟ್ಟು ಬರ್ತೀನಿ. ಅಮ್ಮ, ಲಕ್ಷ್ಮಮ್ಮ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೇಕಲ್ವಾ? 2 ಸಲ ಪುನರ್ಜನ್ಮ ಕೊಟ್ಟ ದೇವತೆ ಅವಳು, ಯಾರಿಗಿಷ್ಟ ಆಗಲ್ಲ ರಾಮು? ನನಗಂತೂ ಲಕ್ಷ್ಮಮ್ಮ ಈ ಮನೆಗೆ ಬಂದಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ನನ್ನನ್ನು ಉಳಿಸೋಕೆ ಅಂತಾನೆ ಅವಳು ಈ ಮನೆಗೆ ಬಂದಿದ್ದಾಳೆ ಅನ್ಸುತ್ತೆ ನನಗೆ. ನನಗೂ ಅವಳಿಗೂ ಯಾವುದೋ ಜನ್ಮಾಂತರದ ಸಂಬಂಧ ಇರಬೇಕು. ನಾನು ನಂಬಿದ ದೇವ್ರೆ ಅವಳನ್ನ ಈ ಮನೆಗೆ ಕಳಿಸಿದಾನೆ. ತಾತ, ಅಜ್ಜಿ, ಪೂಜೆ ಆಯ್ತೇನಮ್ಮ? ಪ್ರಸಾದ ತಗೊಳ್ಳಿ. ಲಕ್ಷ್ಮಿ, ಒಳ್ಳೇದಾಗಲಮ್ಮ ನಿನಗೆ. ನಮ್ಮ ಪಾರ್ವತಿ ಹುಷಾರ್ ತಪ್ಪಿದ್ರಿಂದ ನಮ್ಮ ಮನೆ ದೇವರಿಗೆ ಯಾರು ಪೂಜೆನೆ ಮಾಡಲಿಲ್ಲಮ್ಮ. ಬರ್ತೀನಿ. ಆಯ್ತು. ಈ ದರಿದ್ರದೋಳಿ ಮನೆಗೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಡ್ಲು. ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆರತಿ ತಗೊಳ್ಳಿ. ನಾನು ಲಕ್ಷ್ಮಿ, ಗೊಂಬೆ ಅಕ್ಕ ಇದ್ದಾಳಲ್ಲ, ಅವ್ರ ಅತ್ತೆ ನೋಡ್ಕೊಳಕ್ ಬರ್ತಿದ್ದೆ. ಹೌದಾ? ತುಂಬಾ ಸಂತೋಷ. ನೀನು ಈ ಮನೆಗೆ ಯಾವ ಕೆಲಸ ಮಾಡೋಕ್ ಬಂದಿದ್ಯೋ ಅಷ್ಟನ್ನ ಮಾಡಿದ್ರೆ ಸಾಕು. ಬೇರೆ ವಿಷಯಗಳಿಗೆ ತಲೆ ಹಾಕ್ಬೇಡ.